ಇಂದಿನ ಧ್ಯಾನಕ್ಕೆ ಆಧಾರವಾಗಿ ಸುಭಿಕ್ಷ ಕಾಲ ಎಂಬ ವಾಕ್ಯವನ್ನು ಧ್ಯಾನಿಸೋಣ. ಅವನು ನೈಲ್ ನದಿ ತೀರದಲ್ಲಿ ನಿಂತಿದ್ದನು. ಅಷ್ಟರಲ್ಲಿ ಲಕ್ಷಣವಾದ 7 ಕೊಬ್ಬಿದ ಆಕಳುಗಳು ಆ ನದಿಯೊಳಗಿಂದ ಬಂದು ಆಪು ಹುಲ್ಲಿನಲ್ಲಿ ಮೇಯುತ್ತಿದ್ದವು. ಆದಿಕಾಂಡ 41:1-2. ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಅನುದಿನದ ಆಹಾರ ಕನ್ನಡದಲ್ಲಿ ನಿಮ್ಮ ಆತ್ಮಕ್ಕೆ ಪ್ರತಿದಿನ ನೀಡುವ ಆಧ್ಯಾತ್ಮಿಕ ಆಹಾರವಾಗಿದೆ. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಮಧುರತೆ ತಾಳುವುದು, ಸೋಲಿನ ಪ್ರಲಪವೆಲ್ಲ ಮುದವಾಗಿಯೇ ಮಾರ್ಪಡಿಸುವನು. ಸೋಲಿನ ಪ್ರಲಪವೆಲ್ಲ ಮುದವಾಗಿಯೇ ಮಾರ್ಪಡಿಸುವನು. ಸುಭಿಕ್ಷ ಕಾಲ. ಐಗುಪ್ತ್ಯವನ್ನು ಆಳುತ್ತಿದ್ದ ಫರೋಹನಿಗೆ ಕರ್ತನು ಕೊನೆಯ ಕಾಲದಲ್ಲಿ ನಡೆಯಲಿರುವ ಘಟನೆಗಳ ಕುರಿತು ಕನಸಿನ ಮೂಲಕ ತಿಳಿಯಪಡಿಸಿದನು. ಆದರೆ ಅದರ ಅರ್ಥವನ್ನು ಅವನಿಗೆ ತಿಳಿಸಲಿಲ್ಲ. ಅದನ್ನು ಯೋಸೇಫನಿಗೆ ತಿಳಿಯಪಡಿಸಿದನು. ಆ ಕನಸಿಗೆ ಫರೋಹನ ಕಾಲದಲ್ಲಿ ಒಂದು ಅರ್ಥವಿತ್ತು, ಅದರ ನೆರವೇರಿಕೆಯೂ ಇತ್ತು. ಯೋಸೇಫನು ದೇವರಾತ್ಮಭರಿತನಾಗಿ ಕನಸಿನ ಅರ್ಥವನ್ನು ವಿವರಿಸಿದಂತೆ ಐಗುಪ್ತ ದೇಶವೆಲ್ಲ ಸುಭಿಕ್ಷವಾದ 7 ವರ್ಷಗಳನ್ನು ಕಂಡಿತು. ಯೋಸೇಫನು ಬುದ್ಧಿವಂತಿಕೆಯಿಂದ ಧಾನ್ಯಗಳನ್ನು ಶೇಖರಿಸಿದ್ದರಿಂದ ಐಗುಪ್ತ ದೇಶವು ಮುಂದಿನ 7 ವರ್ಷಗಳ ಕಾಲ ಉಂಟಾದ ಬರಗಾಲದಿಂದ ಕಾಪಾಡಲ್ಪಟ್ಟಿತು. ಮಾತ್ರವಲ್ಲ, ಆ ಬರಗಾಲದಲ್ಲಿ ಯೋಸೇಫನು, ಅವನ ಸಹೋದರರು, ಹೆತ್ತವರು ಒಂದಾದರು. ಈ ಕನಸು ನಮ್ಮ ಕಾಲದಲ್ಲಿಯೂ ನೆರವೇರುವಂಥದ್ದಾಗಿದೆ. ಫರೋಹನು ಕಂಡ ನದಿ ಪರಿಶುದ್ಧಾತ್ಮನಿಗೆ ಸೂಚನೆಯಾಗಿದೆ. ಪ್ರಕಟಣೆ ಪುಸ್ತಕ 22:1 ಬರೆದಿರುವ ಪ್ರಕಾರ, ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲವಾದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು ಎಂದು ದೇವರ ವಾಕ್ಯ ಹೇಳುತ್ತದೆ. ಇಂದು ಆತ್ಮಿಕ ರೀತಿಯಲ್ಲಿ ಕರ್ತನ ಮಕ್ಕಳಿಗೆ ಒಂದು ದೊಡ್ಡ ಸುಭಿಕ್ಷತೆ ಉಂಟಾಗಿದೆ. ಸೇವೆಗಳು ಹೆಚ್ಚಿದೆ. ದೇಶದಲ್ಲೆಲ್ಲ ಕರ್ತನು ಪರಿಶುದ್ಧಾತ್ಮನ ಹಿಂಗಾರು ಮಳೆಯನ್ನು ಅಪರಿಮಿತವಾಗಿ ಸುರಿಸುತ್ತಿದ್ದಾನೆ. ಸತ್ಯವೇದ ವಾಕ್ಯದ ಉಜ್ಜೀವನ, ನಂಬಿಕೆಯ ಉಜ್ಜೀವನ, ಗುಣಪಡಿಸುವ ಉಜ್ಜೀವನ, ಅದ್ಭುತಗಳು ನಡೆಯುವ ಉಜ್ಜೀವನ ಎಂದು ಉಜ್ಜೀವನದ ಅಗ್ನಿಯೇ ಹೊತ್ತಿ ಉರಿಯುತ್ತಿದೆ. ಪ್ರತಿದಿನವೂ ಅನೇಕ ಮಕ್ಕಳು ಕರ್ತನ ಬಳಿಗೆ ಬರುತ್ತಿದ್ದಾರೆ, ರಕ್ಷಿಸಲ್ಪಡುತ್ತಿದ್ದಾರೆ, ಅಭಿಷೇಕ ಹೊಂದಿ ಸೇವೆಗೆ ಇಳಿಯುತ್ತಿದ್ದಾರೆ, ಪ್ರಾರ್ಥನಾ ವೀರರಾಗಿ ಬೆಳಗುತ್ತಿದ್ದಾರೆ. ನೋಹನ ಕಾಲದಲ್ಲಿ ನಡೆದಂತೆಯೇ ಮನುಷ್ಯ ಕುಮಾರನು ಬರುವ ಕಾಲದಲ್ಲಿ ನಡೆಯುವುದು. ನೋಹನು ಅನೇಕ ವರ್ಷಗಳ ಕಾಲ ಕಟ್ಟಿ ಎಬ್ಬಿಸಿದ ನಾವೇ ಮಳೆ ಹೊಯ್ದರೆ ಮಾತ್ರ ಮೇಲಕ್ಕೆ ಏಳಲು ಸಾಧ್ಯವಾಗಿತ್ತು. ಆದ್ದರಿಂದ ಕರ್ತನು ಆಕಾಶದ ತೂಬುಗಳನ್ನು ತೆರೆದನು. ಭೂಮಿಯು ಜಲಪ್ರಳಯದಿಂದ ಆವರಿಸಿಕೊಂಡಿತ್ತು. ಆದ್ದರಿಂದ ಕರ್ತನನು ಒಂದು ಪ್ರಾರ್ಥನಾ ಮನವಿಯನ್ನು ನಮಗೆ ನೀಡಿರುವನು. ಅದು ಏನೆಂದರೆ, ಜೆಕರ್ಯ ಪ್ರವಾದನ ಗ್ರಂಥ 10:1 ಹೇಳಿರುವ ಪ್ರಕಾರ, ಮಳೆಯಾಗುವಂತೆ ಹಿಂಗಾರಿನಲ್ಲಿ ಯೆಹೋವನನ್ನು ಬೇಡಿಕೊಳ್ಳಿರಿ. ಯೆಹೋವನೇ ಮಿಂಚುಗಳನ್ನು ಉಂಟು ಮಾಡುತ್ತಾನೆ, ಮನುಷ್ಯರಿಗೆ ಸಮೃದ್ಧಿಯಾದ ಮಳೆಯನ್ನು ದಯಪಾಲಿಸುತ್ತಾನೆ, ಎಲ್ಲರಿಗೂ ಹೊಳದ ಪೇರನ್ನು ಅನುಗ್ರಹಿಸುತ್ತಾನೆ. ನೆನಪಿಗೆ ಯೆಶಾಯ 64:1-3 ಆಹಾ, ನೀನು ಆಕಾಶವನ್ನು ಸೀಳಿ ಇಳಿದು ಬರಬಾರದೆ. ನಿನ್ನ ದರ್ಶನವು ಉಂಟಾಗಿ ಪರ್ವತಗಳು ಅಲುಗಿದರೆ ಎಷ್ಟೋ ಒಳ್ಳೆಯದು. ಒಣಗಿಡಕ್ಕೆ ಹತ್ತುವ ಕಿಚ್ಚಿನ ಪ್ರಕಾರವು ನೀರನ್ನು ಕುದಿಸುವ ಉರಿಯೋಪಾದಿಯಲ್ಲಿಯೂ ನೀನು ಪ್ರತ್ಯಕ್ಷನಾಗಿ ನಮ್ಮ ನಿರೀಕ್ಷೆಗೆ ಮೀರಿದ ಭಯಂಕರ ಕೃತ್ಯಗಳನ್ನು ನಡೆಸಿ ನಿನ್ನ ನಾಮ ಮಹತ್ತನ್ನು ನಿನ್ನ ಶತ್ರುಗಳಿಗೆ ತಿಳಿಯಪಡಿಸಿ ಜನಾಂಗಗಳನ್ನು ನಿನ್ನ ದರ್ಶನದಿಂದ ನಡುಗಿಸಬಾರದೆ. ಹೌದು, ನೀನು ಇಳಿದು ಬಂದು ಪರ್ವತಗಳು ನಿನ್ನ ದರ್ಶನದಿಂದ ಅಲುಗಿದರೆ ಎಷ್ಟೋ ಲೆಕ್ಸು. ದೇವಮಕ್ಕಳೇ, ನಮ್ಮ ಜೀವ ಸ್ವರೂಪನಾದ ಕರ್ತನು ಈ ಕೊನೆಯ ದಿನಗಳಲ್ಲಿ ತನ್ನ ಆತ್ಮವನ್ನು ಸುರಿಸಿ ನಮ್ಮೆಲ್ಲರ ಜೀವವನ್ನು ಸುಭಿಕ್ಷ ಕಾಲವಾಗಿ ಮಾರ್ಪಡಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಆಮೇನ್. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ. ಮಧುರ